3 ಜನ ಶಾಸಕರು ವಿಧಾನಸಭಾ ಸದಸ್ಯರು ಈ ಸಲ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೀಬೇಕು. 3ರ ಪೈಕಿ 2 ಕ್ಷೇತ್ರ ಕುತೂಹಲಕಾರಿ. ಬಳ್ಳಾರಿ ತುಕಾರಾಮ್ ಅವರು, ಶಾಸಕ ತುಕಾರಾಮ್ ಅವರು ಸ್ಪರ್ಧಿಸಿ ಗೆದ್ದಿದ್ದಾರೆ, ಅವರು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಸಂಸದರಾಗಿ ಹೋಗಿದ್ದಾರೆ. ಅವರು ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಪ್ರಯತ್ನದಲ್ಲಿದ್ದರೆ, ಇನ್ನೊಂದು ಕಡೆ ಸಮಸ್ಯೆಯಾಗಬಹುದು ಅಂತ ಕಾಣಿಸ್ತಾ ಇರೋದು ಚನ್ನಪಟ್ಟಣ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ಉಪಚುನಾವಣೆಗಳಲ್ಲಿ ಬರ್ತಾ ಇದೆ. ಸಿಪಿ ಯೋಗೇಶ್ವರ್ ಪ್ರಬಲ ಆಕಾಂಕ್ಷಿ. ಸಿಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಲ್ ಮಾಡಿ, ಅದು ಜೆಡಿಎಸ್ದೇ ಅಲ್ವಾ ಕ್ಷೇತ್ರ ಅಂತಂದ್ರಂತೆ. ಬಿಜೆಪಿ ಕ್ಷೇತ್ರಗಳ ಬಿಜೆಪಿಗೆ, ಜೆಡಿಎಸ್ ಕ್ಷೇತ್ರ ಜೆಡಿಎಸ್ಗೆ ಅನ್ನುವ ಚರ್ಚೆ ಆಗಿದೆ ಅನ್ನೋ ಸುದ್ದಿ ಇದೆ. ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಶಿಗ್ಗಾಂವ್ನಲ್ಲಿ ಹೆಂಗೆ ಜೆಡಿಎಸ್ನವರು ಕ್ಲೇಮ್ ಮಾಡೋದಿಲ್ವೋ, ಹಂಗೆ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣಕ್ಕೆ ಬಿಜೆಪಿ ಕ್ಲೇಮ್ ಮಾಡೋ ಹಂಗಿಲ್ಲ ಅನ್ನುವ ರೀತಿಯ ಮಾತುಕತೆಗಳಾಗಿದ್ದಾವ. ರಾಜ್ಯಾಧ್ಯಕ್ಷ ವಿಜಯೇಂದ್ರರು ನಿನ್ನೆ ಸಿಪಿ ಯೋಗೇಶ್ವರ್ ಜೊತೆ ಫೋನ್ನಲ್ಲಿ ಮಾತಾಡಿದ್ರಂತೆ. ಶಿಗ್ಗಾವಿ, ಸಂಡೂರು 2 ಉಪಚುನಾವಣೆ ಮಾಡಬೇಕಿದೆ. ಚನ್ನಪಟ್ಟಣ ಜೆಡಿಎಸ್ ಶಾಸಕರಿದ್ದ ಕ್ಷೇತ್ರ ಅಂದ್ರಂತೆ. ಅದಕ್ಕೆ ಸಿಪಿ ಯೋಗೇಶ್ವರ್ ಓಕೆ ಅಂತ ಅಷ್ಟೇ ಹೇಳಿ ಫೋನ್ ಇಟ್ಟಿದ್ದಾರೆ ಅನ್ನೋದು ಮಾಹಿತಿ. ಆ ನಂತರ ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ ಚನ್ನಪಟ್ಟಣದ ಟಿಕೆಟ್. ಗೆಲುವೊಂದೇ ಮಾನದಂಡ ಆದರೆ ಟಿಕೆಟ್ ನನಗೇ ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಸಿಪಿ ಯೋಗೇಶ್ವರ್ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಉಪಚುನಾವಣೆಗೆ ತಯಾರಿಯ ಚರ್ಚೆ ನಡೆಸೋದಕ್ಕೆ ಒಂದು ಸಭೆಯಾಗಿದೆ. ಬಿಜೆಪಿ ಜೆಡಿಎಸ್ನ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ. ಒಂದು ಸಮಸ್ಯೆ ಏನಂದ್ರೆ
ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ಪ್ರಬಲ ಅಭ್ಯರ್ಥಿ ಇಲ್ಲ. ಇದ್ದದ್ರಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದ್ರೆ ಒಂದು ಫೈಟ್ ಆಗುತ್ತೆ. ಬಟ್ ಈಗಾಗಲೇ 2 ಚುನಾವಣೆಗಳಲ್ಲಿ ಸೋಲಿನ ಹೊಡೆತ ತಿಂದಿರುವ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಧೈರ್ಯ ತೋರಿಸ್ತಾರಾ? ಪ್ರಶ್ನೆ ಇದೆ. ಕುಮಾರಸ್ವಾಮಿ ಅವರಂತೂ ನಿಖಿಲ್ ಸ್ಪರ್ಧೆಯನ್ನ ಅಲ್ಲಗಳೆಯುವ ರೀತಿಯಲ್ಲಿ ಮಾತಾಡಿದ್ದಾರೆ. ಜೆಡಿಎಸ್ ಹತ್ರ ಪ್ರಬಲ ಅಭ್ಯರ್ಥಿ ಇಲ್ಲ, ಆದರೆ ಸಾರಾಸಗಟಾಗಿ ಈ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಸಿಪಿ ಯೋಗೇಶ್ವರ್ ಅವರನ್ನ ಜೆಡಿಎಸ್ ಚಿಹ್ನೆಯ ಮೇಲೆ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಚರ್ಚೆನೂ ನಡೀತಾ ಇದೆ. ಸಿಪಿ ಯೋಗೇಶ್ವರ್ ಸ್ಪರ್ಧಿಸಬೇಕು ಅಂತಿದೆ, ಸ್ಪರ್ಧಿಸ್ಲಿ, ಆದರೆ ಕಮಲದ ಚಿಹ್ನೆಯ ಮೇಲಲ್ಲ, ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಮೇಲೆ ಅನ್ನುವ ಲೆಕ್ಕಾಚಾರನೂ ಇದೆ. ಅದಕ್ಕೊಂದು ಟೆಕ್ನಿಕಲ್ ಪ್ರಾಬ್ಲಮ್. ಸಿಪಿ ಯೋಗೇಶ್ವರ್ ಹಾಲಿ ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು. ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗೋದಾದ್ರೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕಾಗಿಲ್ಲ. ಜೆಡಿಎಸ್ ಅಭ್ಯರ್ಥಿಯಾಗೋದಾದ್ರೆ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಜೆಡಿಎಸ್ ಅಭ್ಯರ್ಥಿಯಾಗಿ ಗೆದ್ರೆ ಸಮಸ್ಯೆ ಇಲ್ಲ. ಅಕಸ್ಮಾತ್ ಹೆಚ್ಚು ಕಡಿಮೆಯಾಗಿ ಸೋತು ಬಿಟ್ರೆ ಆ ಕಡೆನೂ ಆ ಕಡೆ ಎಂಎಲ್ಎನೂ ಆಗಲ್ಲ, ಈ ಕಡೆ ಎಂಎಲ್ಸಿನೂ ಆಗಿರೋದಿಲ್ಲ. ಸಮಸ್ಯೆ ಇರೋದಲ್ಲಿ. ಇನ್ನು 2 ವರ್ಷ ಸಿಪಿ ಯೋಗೇಶ್ವರ್ ಸದಸ್ಯತ್ವ ಇದೆ. ಕಳೆದ ಚುನಾವಣೆಯಲ್ಲಿ 15,915 ಮತಗಳ ಅಂತರದಿಂದ ಇಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿರೋದು ಸಿಪಿ ಯೋಗೇಶ್ವರ್ ವಿರುದ್ಧ. ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಅತ್ಯಂತ ಕಡಿಮೆ ಇರುವ ಕ್ಷೇತ್ರ ಚನ್ನಪಟ್ಟಣ. ಕಳೆದ ಸಲ ಗಂಗಾಧರ್ ಎಸ್ ತಗೊಂಡಿದ್ದು 15,374 ಮತಗಳು, 96,592 ಮತಗಳನ್ನು ಕುಮಾರಸ್ವಾಮಿ ಅವರು ಪಡೆದಿದ್ರೆ ಅವರಿಗೆ ಸ್ಪರ್ಧೆಯೊಡ್ಡಿದ ಸಿಪಿ ಯೋಗೇಶ್ವರ್ ಪಡೆದದ್ದು 80,677 ಮತಗಳು. ಇದರ ಹಿಂದಿನ ಚುನಾವಣೆಯಲ್ಲೂ ಸಿಪಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಆಗಿತ್ತು. ಕುಮಾರಸ್ವಾಮಿ ಅವರು 21,530 ಮತಗಳ ಅಂತರದಿಂದ ಗೆದ್ದಿದ್ರು. 2018ರಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದದ್ದು ಎಚ್.ಎಂ. ರೇವಣ್ಣ 30,208 ಮತಗಳನ್ನು ಪಡೆದಿತ್ತು. ನಮ್ಮ ಜೊತೆಗೆ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಮುಂದುವರಿತಾ ಇದ್ದಾರೆ. ಸೊ ರವಿ, ಏನು ಮಧ್ಯಮ ಮಾರ್ಗವೊಂದನ್ನು ಹುಡುಕಬೇಕು, ಇದು ತೀರಾ ಬೀದಿಗಿಳಿದು ಕಚ್ಚಾಡ್ಕೋತಾರೆ ಅಂತೇನು ಅನ್ನಿಸ್ತಿಲ್ಲ. ಈ ವಿಷಯದಲ್ಲಿ ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಆಗುತ್ತೆ ಅನ್ಸುತ್ತೆ. ಅಜಿತ್, ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ, ಅಥವಾ ಬಿ ಜೆ ಪಿಯಲ್ಲಿ ಗೆದ್ದಿಲ್ಲ, ಜೆ ಡಿ ಎಸ್ ಗೆದ್ದಿದೆ, ಹಾಗಾಗಿ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಹೇಳುವಂಥ ಯೋಚನೆಯನ್ನು ರಾಜ್ಯ ಬಿ ಜೆ ಪಿ ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಅನ್ನೋದಕ್ಕಿಂತ ಬಿಗಿಲಾಗಿ ಸಿ ಪಿ ಯೋಗೇಶ್ವರ್ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡೋದ್ರ ಬಗ್ಗೆ ಬಿ ಜೆ ಪಿ ಕೆಲವರಿಗೆ ಅಷ್ಟು ಮನಸ್ಸಿಲ್ಲ. ಅದು ನಿನ್ನೆ ಮಾಹಿತಿಯ ಪ್ರಕಾರ ನಿನ್ನೆ ವಿಜೇಂದ್ರ ಅವರು ಸ್ವತಃ ಸಿ ಪಿ ಯೋಗೇಶ್ವರ್ ಅವರಿಗೆ ಕರೆಯನ್ನು ಮಾಡಿದ್ರಂತೆ. ಕರೆಯನ್ನು ಮಾಡಿ ಮೊದಲ ಮಾತೇ ವಿಜೇಂದ್ರ ಅವ್ರದ್ದು, ಏನಣ್ಣ ಈ ಬಾರಿ ಅಲ್ಲಿ ಟಿಕೆಟು ಜೆ ಡಿ ಎಸ್ಗೆ ಕೊಡಬೇಕಲ್ವಾ, ಅದು ಜೆ ಡಿ ಎಸ್ ಸಂಬಂಧಪಟ್ಟಂಥ ಕ್ಷೇತ್ರ ಅಲ್ವಾ ಹೇಳುವಂಥ ಮಾತುಗಳನ್ನು ವಿಜೇಂದ್ರ ಅವರು ಹೇಳಿದ್ರು ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ. ಜೊತೆಗೆ ಶಿಗ್ಗಾವಿಲ್ ಚುನಾವಣೆ ಮಾಡಬೇಕು, ಸಂಡೂರಿನಲ್ಲಿ ಚುನಾವಣೆಗಳನ್ನು ಮಾಡಬೇಕು ಎನ್ನುವಂಥ ಮಾತುಗಳು, ಅಂದರೆ ಒಂದು 2-3 ನಿಮಿಷದಲ್ಲಿ ಮಾತುಕತೆಗಳು ಮುಕ್ತಾಯ ಆಗಿದೆ. ಸಿ ಪಿ ಯೋಗೇಶ್ವರ್ ಅವರು ವಿಜೇಂದ್ರ ಜೊತೆ ಯಾವುದೇ ಒಂದು ಚರ್ಚೆಯನ್ನು ಮಾಡಲಿಲ್ಲ. ವಿಜೇಂದ್ರ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಂಡು ಫೋನನ್ನು ಇಟ್ಟಿದ್ದಾರೆ. ಅದು ಆದ ಬೆನ್ನಲ್ಲೇ ಇವತ್ತು ಅವರು ದೆಹಲಿಗೆ ಹೋಗಿದ್ದಾರೆ. ಆರಂಭದಲ್ಲಿಯೂ ಕೂಡ ಮಾಹಿತಿಗಳ ಪ್ರಕಾರ ಅಜಿತ್, ಸಿ ಪಿ ಯೋಗೇಶ್ವರ್ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಕೆಲವರು ತನಗೆ ಟಿಕೆಟನ್ನು ಕೊಡೋದಕ್ಕೆ ಮನಸ್ಸನ್ನು ಮಾಡುವುದಿಲ್ಲ ಹೇಳುವಂಥ
ಮುನ್ಸೂಚನೆಗಳು ಇದ್ದವು. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನನ್ನ ಬಳಿಯೇ ಅವರು ಕೇಳ್ಕೊಂಡು ಬರಲಿ ಅಂಥದ್ದೊಂದು ಸನ್ನಿವೇಶಗಳು ಬಹುಶಃ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿಯೂ ಕೂಡ ಅವರಿದ್ದಾರೆ. ಈಗ ವಿಜೇಂದ್ರ ಅವರು ಒಂದು ಸೂಚ್ಯವಾಗಿ ಅವ್ರಿಗೆ ಹೇಳಿರಬಹುದು JDSನ ಕ್ಷೇತ್ರ ಅದು ಹೇಳುವಂಥದ್ದು. ಆದರೆ ಕುಮಾರಸ್ವಾಮಿ ಏನು ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಅಜಿತ್, DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ 2 ಪಂದ್ಯಗಳ ಸೀರೀಸ್ ನಡೀತಾ ಇದೆ ಒಂದು ಅರ್ಥದಲ್ಲಿ. ಈಗ ಒಂದು ಪಂದ್ಯವನ್ನ JDS ಅವರು ಅಥವಾ BJP ಅವರು ಸೇರಿ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸುವುದರ ಮೂಲಕ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ. ಎರಡನೇದು ಸೀರೀಸ್ ಅನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮತ್ತೆ ರಿಸ್ಕ್ ಅನ್ನ ತೆಗೆದುಕೊಳ್ಳದೆ, ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ರಿಸ್ಕ್ ಅನ್ನ ತೆಗೆದುಕೊಂಡು ಯಾಕೆ ನಾವು ಆ ಒಂದು ಯೋಚನೆಯನ್ನ ಮಾಡಬೇಕು, CP ಯೋಗೇಶ್ವರ್ ಅವರಿಗೆ ಕೊಟ್ಬಿಡೋಣ ಹೇಳುವಂತ ಯೋಚನೆಯನ್ನ ನಿಶ್ಚಿತವಾಗಿ ಕುಮಾರಸ್ವಾಮಿ ಅವರು ಮಾಡಿದ್ರೆ CP ಯೋಗೇಶ್ವರ್ಗೆ ಅಲ್ಲಿ ಟಿಕೆಟ್ ಸಿಗತ್ತೆ. ಆ ಒಂದು ಯೋಚನೆಯಲ್ಲಿ CP ಯೋಗೇಶ್ವರ್ ಈಗಿದ್ದಾರೆ. ಕುಮಾರಸ್ವಾಮಿ ಅವರು ಬಹುಶಃ ತನ್ನ ಬಳಿಯೇ ಕೇಳ್ತಾರೆ, ಏಕೆಂದರೆ ಅಲ್ಲಿ ಈ ಬಾರಿ ಕ್ಷೇತ್ರದಲ್ಲಿ ಸುಲಭವಾಗಿಲ್ಲ. DK ಶಿವಕುಮಾರ್ ಓಡಾಟವನ್ನು ಮಾಡ್ತಾ ಇದ್ದಾರೆ, DK ಸುರೇಶ್ ಅವರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಸುಮ್ಮನೆ ಏನಾದರೂ ಸೋಲಾದರೆ ಅದು ಮತ್ತೊಮ್ಮೆ DK ಶಿವಕುಮಾರ್ ಅವರ ಕೈ ಮೇಲಾಯಿತು ಅನ್ನುವಂಥದ್ದು ರಾಜಕೀಯ ಸಂದೇಶ ಹೋಗುತ್ತೆ. ಹೇಗಿದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಿಕೊಳ್ಳುವುದರ ಮೂಲಕ DK ಶಿವಕುಮಾರ್ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಏಟನ್ನು ಕೊಟ್ಟಿದ್ದೀವಿ. ಹೀಗಾಗಿ ಈಗ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಎನ್ನುವಂಥ ಯೋಚನೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಥವಾ ಮಾಡ್ತಾರೆ ಎನ್ನುವಂಥ ಪ್ರಬಲವಾದ ನಂಬಿಕೆಯಲ್ಲಿ CP ಯೋಗೇಶ್ವರ್ ಇದ್ದಾರೆ. ಇದರ ಮಧ್ಯೆ ಕೂಡ ಅಜಿತ್ ಅವರಿಗೆ ದೆಹಲಿಗೆ ಹೋಗಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ, ಅಲ್ಲೂ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ವಿಶೇಷ ಅಂತ ಹೇಳಿದರೆ ವಿಜೇಂದ್ರ ಅವರು ಕೂಡ ಇವತ್ತು ದೆಹಲಿಯಲ್ಲಿದ್ದಾರೆ. ಅಲ್ಲಿ ಕೇಂದ್ರ ನಾಯಕರುಗಳನ್ನು ಭೇಟಿ ಮಾಡಿ ಈ 3 ಅಥವಾ 4 ಪರಿಷತ್ತು ಸೇರಿದಂತೆ 4 ಬೈ ಎಲೆಕ್ಷನ್ಗಳ ಬಗ್ಗೆ ಒಂದು ಚರ್ಚೆಯೂ ಕೂಡ ಆಗಬಹುದು. ಆದರೆ BJಪಿಯಲ್ಲಿ ಈಗ ಆಗಿರುವಂಥ ಒಂದಿಷ್ಟು ಬೆಳವಣಿಗೆ ಅಥವಾ JDSನಲ್ಲಾಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದರೆ CP ಯೋಗೇಶ್ವರ್ ಅವರಿಗೆ JDS ಕರ್ಕೊಂಡು ಬಂದು ನಿಲ್ಲಿಸಿ ಹೇಳುವಂಥ ಮಾತುಗಳನ್ನು ಕೂಡ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಹೇಳುವಂಥದ್ದು ಬರ್ತಾ ಇರುವ ವರ್ತಮಾನ. ಆದರೆ CP ಯೋಗೇಶ್ವರ್ ಅವರಿಗೆ ಪರಿಷತ್ತಲ್ಲಿ ಈಗ 2.5 ವರ್ಷಗಳ ಕಾಲ ಇನ್ನೂ ಅವಧಿ ಇದೆ. ಅವರು ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಪರಿಷತ್ತು ಇಲ್ಲ, ವಿಧಾನಸಭೆಯೂ ಇಲ್ಲ ಹೇಳುವಂಥದ್ದಾಗುತ್ತೆ. ಹಾಗಾಗಿ ತಾನು ಪಾರ್ಟಿಯನ್ನು ಬಿಡೋದಿಲ್ಲ, ನಾನು BJಪಿಯಲ್ಲೇ ಇರ್ತೇನೆ ಅನ್ನುವಂಥ ಮಾತುಗಳನ್ನು CP ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ BJP ಈಗ ಯಾವ ತೀರ್ಮಾನವನ್ನು ಮಾಡುತ್ತೆ, ಯಾಕೆಂದರೆ ಪರಿಷತ್ ಚುನಾವಣೆಗಳಾದವು, ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನು JDSಗೆ ಬಿಟ್ಕೊಡಲಾಗಿತ್ತು. ಹೀಗೆ ಪರಿಷತ್ ಚುನಾವಣೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದ ಸ್ಪರ್ಧೆಯನ್ನು ಮಾಡಿದ್ರು ಅಥವಾ JDSನ MLAಗಳಿದ್ದಂಥ ಕ್ಷೇತ್ರಗಳಲ್ಲಿ JDSಗೆ ಇಲ್ಲಿ ತನಕ ಬಿಟ್ಕೊಟ್ಟಿದ್ದಾರೆ ಮೈತ್ರಿ ಆದ ಬಳಿಕ. ಇದು ಕೂಡ ಮುಂದುವರಿಸ್ತಾರೋ ಅಥವಾ ರಾಜಕೀಯವಾಗಿ ತಮಗೆ ಗೆಲುವಾಗಲೇಬೇಕಾಗಿದೆ ಹೇಳುವಂಥ ನಿಟ್ಟಿನಲ್ಲಿ CP ಯೋಗೇಶ್ವರ್ಗೆ ಕೊಡ್ತಾರೆ ಹೇಳುವಂಥದ್ದು ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ತೀರ್ಮಾನವನ್ನು ಮಾಡಬೇಕಾಗಿದೆ. ಈಗ ವಿಜೇಂದ್ರ ಅವರ ಮನಸ್ಸಲ್ಲಿ JDSಗೆ ಬಿಟ್ಕೊಡೋಣ ಹೇಳುವಂಥದ್ದು ಪ್ರಾಥಮಿಕವಾಗಿ ಇರಬಹುದು. ಆದರೆ ಅಂತಿಮವಾಗಿ JDS ಮತ್ತು BJP ಕುಳಿತುಕೊಂಡು ಚರ್ಚೆಯನ್ನು ಮಾಡಬೇಕಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದ್ರೆ ಅಜಿತ್, ಈಗ BJP ಮತ್ತು JDS ಮೈತ್ರಿ ಆಗಿದೆ. CP ಯೋಗೇಶ್ವರ್ ಸೇರಿದಂತೆ ಪ್ರಮುಖ ನಾಯಕರು ಇನ್ನೂ ಕೂಡ ಕುಳಿತುಕೊಂಡು ಒಂದು ಸಭೆಯನ್ನು ಮಾಡಿಲ್ಲ, ಮೀಟಿಂಗನ್ನು ಮಾಡಿಲ್ಲ. ಕೇವಲ ಕೆಲವು ನಾಯಕರು ನನ್ನ ಜೊತೆ ಫೋನ್ ಸಂಪರ್ಕವನ್ನು ಮಾಡಿ ಅಭಿಪ್ರಾಯವನ್ನು ಕೇಳ್ತಾರೆ. ಹೀಗಾಗಿ ನಾವು ಚುನಾವಣೆಯನ್ನು ಗೆಲ್ಲೋದಕ್ಕೆ ಆಗತ್ತಾ ಎನ್ನುವಂಥ ಒಂದು ಸಣ್ಣ ಮನಸ್ತಾಪಗಳು ಕೂಡ ಆರಂಭದಲ್ಲಿ ಹುಟ್ಟುಕೊಂಡಂತೆ ಕಾಣ್ತಾ ಇದೆ. ಅದು ಮುಂದುವರಿಯತ್ತೋ ಅಥವಾ ಅಷ್ಟಕ್ಕೆ ಬ್ರೇಕ್ ಅನ್ನು ಹಾಕಿ ಹೈಕಮಾಂಡ್ ನಾಯಕರು ಯಾರಿಗೆ ಟಿಕೆಟ್ ಕೊಡಬೇಕು ತೀರ್ಮಾನವನ್ನು ಮಾಡ್ತಾ ಹೇಳೋದನ್ನು ಕಾದು ನೋಡಬೇಕು. ಅಜಿತ್, ಎಸ್ ಪ್ರಶಾಂತ್, ಸಾಧ್ಯತೆಗಳು ಕಾಣಿಸ್ತಾ ಇದೆ CP ಯೋಗೇಶ್ವರ್ JDS ಕ್ಯಾಂಡಿಡೇಟ್ ಆಗೋದು? ಅಲ್ಲ ನೋಡಿ, JDS ಕ್ಯಾಂಡಿಡೇಟ್ ಆಗಲಿಕ್ಕೆ ಪ್ರೀ ರಿಕ್ವಿಸಿಟ್ ಏನು? ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಹೌದು. ಯೋಗೇಶ್ವರ್ ಒಂದು ವೇಳೆ JDSನಿಂದ ಟಿಕೆಟ್ ಕೊಟ್ಟು BJP ಅದಕ್ಕೆ ಬೆಂಬಲಿಸೋದಾದರೆ ತಯಾರಿರಬಹುದು ಅಂತ ಅನಿಸುತ್ತೆ. ಯಾಕಂದರೆ BJP JDS ಒಟ್ಟಿಗೆ ಬಂದು ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಒಟ್ಟಿಗೆ ಬಂದರೆ ಸೀಟನ್ನು ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅನ್ನೋದು ಯೋಗೇಶ್ವರ್ಗೂ ಕೂಡ ಗೊತ್ತು. ಆದರೆ BJP ಬಿಟ್ಟು JDSಗೆ ಹೋಗ್ಲಿಕ್ಕೆ ಯೋಗೇಶ್ವರ್ ರೆಡಿ ಇದ್ದಾರಾ? ಇದೊಂದು ಪ್ರಶ್ನಾರ್ಥಕ ಚಿಹ್ನೆ. ಅಂದರೆ ರಾಷ್ಟ್ರೀಯ ಪಕ್ಷವನ್ನು ಬಿಟ್ಟು JDSಗೆ ಹೋಗಿ ಕುಮಾರಸ್ವಾಮಿ ಅವ್ರ ಜೊತೆ ಅವ್ರು ಇರ್ಲಿಕ್ಕೆ ತಯಾರಿದ್ದಾರಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇರುತ್ತೆ. ಸಹಜ. ನನಗನ್ಸುತ್ತೆ ಅಜಿತ್, ಅದು ಏನಾಗುತ್ತೋ ಅಂತಕ್ಕಂಥದ್ದು ಪ್ರಾಯಶಃ ಚುನಾವಣೆ ಘೋಷಣೆ ಆದ ಮೇಲೆ ತೀರ್ಮಾನ ಆಗ್ಬೋದು. ಆದರೆ ಕುಮಾರಸ್ವಾಮಿ ಮತ್ತು ಯೋಗೇಶ್ವರರ ನಿರ್ಧಾರದ ಮೇಲೆ DK ಶಿವಕುಮಾರ್ ಕಣ್ಣಿಟ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಅವರು ಇಲ್ಲಿಯವರೆಗೆ ತಾನೇ ನಿಲ್ಲಬೇಕು ಅಂತಕ್ಕಂಥದ್ದೇನೊಂದು ಸ್ವಲ್ಪ ಟೆಸ್ಟಿಂಗ್ ಆಫ್ ವಾಟರ್ ಮಾಡಿದ್ರು. ಅವರೇ ನಿಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲೇ ಒಲವಿದ್ದಂತೆ ಕಾಣ್ತಿಲ್ಲ. ಯಾಕೆ ರಿಸ್ಕ್, ಅವರು ಬೆಂಬಲಿಗರೇ ಕೇಳ್ತಾ ಇದ್ದಾರೆ, ಯಾಕೆ ರಿಸ್ಕ್ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಬೇಕು DK ಶಿವಕುಮಾರ್ ಅವರು ಅಂತ. ಹೀಗಾಗಿ ನನಗನ್ಸುತ್ತೆ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ನಡುವಿನ ಸಂಬಂಧಗಳು ಅದರ ಅಗ್ನಿ ಪರೀಕ್ಷೆ ನಡೆಯೋದೇ ಚನ್ನಪಟ್ಟಣದ ಚುನಾವಣೆಯ ಅಭ್ಯರ್ಥಿಯ ಆಯ್ಕೆಯಲ್ಲಿ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಯೋಗೇಶ್ವರ್ಗೆ ಟಿಕೆಟ್ ಕೊಡಲಿಕ್ಕೆ ಸುತಾರಾಮ್ ಮನಸ್ಸಿರಲ್ಲ, ಯಾವುದೇ ಕಾರಣಕ್ಕೂ ಮನಸ್ಸಿರಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ ವಿಜೇಂದ್ರ ಈಗಾಗಲೇ ಕೈ ತೊಳ್ಕೊಂಡಿದ್ದಾರೆ, ಇಲ್ಲ ಅದು JDSಗೆ ಹೋಗಬೇಕಾದ ಸೀಟು ಅಂತಕ್ಕಂಥದ್ದು. ಈಗ ಶಿಗ್ಗಾಂವ್ ಮತ್ತು ಸಂಡೂರಿನಲ್ಲಿ JDS ನಿಲ್ಲಿಕ್ಕೆ ಸಾಧ್ಯ ಇಲ್ಲ.
JDS ನಿಲ್ಬೋದಾದರೆ ಚನ್ನಪಟ್ಟಣದಲ್ಲಿ ಮಾತ್ರ. ಹೌದು. ಹೀಗಿರುವಾಗ ಕುಮಾರಸ್ವಾಮಿ ಯೋಗೀಶ್ವರರನ್ನು BJPಯಿಂದ ಕರ್ಕೊಂಡು ಬಂದು ನಿಲ್ಲಿಕ್ಕೆ ಒಪ್ತಾರ ಅಥವಾ ಒಪ್ಪಲ್ಲ ಅನ್ನೋದರ ಮೇಲೆ ಚನ್ನಪಟ್ಟಣದ ಚುನಾವಣೆಯ ಮುಂದಿನ ಕುತೂಹಲ ನಿಂತಿದೆ. ಒಂದು ವೇಳೆ ಕುಮಾರಸ್ವಾಮಿ ಯೋಗೀಶ್ವರರಿಗೆ ಕೊಡದೆ ಇಲ್ಲ ನಾನು ನಿಖಿಲ್ ಕುಮಾರಸ್ವಾಮಿಯವ್ರನ್ನೇ ನಿಲ್ಲಿಸ್ತೀನಿ ಅಂತ ಹೊರಟ್ರೆ, ಅದಕ್ಕೆ ಯಡಿಯೂರಪ್ಪನವರ ಬೆಂಬಲ ಕೂಡ ಇದ್ದರೆ ಆಗ ಯೋಗೀಶ್ವರ್ ಏನು ಮಾಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು 2-3 ದಿನಗಳ ಹಿಂದೆ ಚರ್ಚೆ ಮಾಡುವಾಗ ಹೇಳಿದೆ, ಯೋಗೀಶ್ವರ್ ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಶ್ಚರ್ಯ ಇಲ್ಲ. ಇವತ್ತವ್ರು ಹೇಳ್ತಾ ಇರ್ಬೋದು ನಾನು BJP JDS ಅಂತೆಲ್ಲ ಹೇಳ್ತಾ ಇರ್ಬೋದು, ಆದರೆ ಅವರಿಗೆ ಟಿಕೆಟ್ ಸಿಗದೆ ಹೋದರೆ ಅವರ ಬರೀ ಏನು ಬೇರೆ ದಾರಿಗಳಿವೆ. ಕರೆಕ್ಟ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಮೇಶ್ ಜಾರಕಿಹೊಳಿ ಅವರನ್ನು ಕರ್ಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ಅದರ ಅರ್ಥ ಏನು, ಯಡಿಯೂರಪ್ಪನವರ ಗುಂಪಿನ ವಿರುದ್ಧದ ಗುಂಪು ಅವರನ್ನು ಸಪೋರ್ಟ್ ಮಾಡ್ತಾ ಇದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ನಾನಾ ಕಾರಣಗಳಿವೆ ಯಾಕೆ ಯೋಗೀಶ್ವರರನ್ನ ಸಪೋರ್ಟ್ ಮಾಡಲ್ಲ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಇರೋರಿಗೆಲ್ಲ ಗೊತ್ತು. ಕರೆಕ್ಟ್. ಹೀಗಿರುವಾಗ ಯೋಗೀಶ್ವರ್ಗೆ ಕುಮಾರಸ್ವಾಮಿ JDSಗೆ ಕರ್ಕೊಂಡು ಹೋಗಿ ಟಿಕೆಟ್ ಕೊಡ್ತಾರಾ, ನಿಖಿಲ್ರಿಗೆ ಟಿಕೆಟ್ ಕೊಡ್ತಾರಾ, ಇದು ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟು ಬಿ ಸೀನ್. ಒಂದು ವೇಳೆ ಯೋಗೀಶ್ವರ್, ನನಗನ್ಸತ್ತೆ ನೋಡಿ ಅಜಿತ್, ಒಂದು ವೇಳೆ ಯೋಗೀಶ್ವರ್ ಚನ್ನಪಟ್ಟಣದ ಬ್ಯಾಲೆನ್ಸನ್ನು ಟಿಲ್ಟ್ ಮಾಡುವ ಮತಗಳು ಅವ್ರ ಕಡೆ ಇವೆ ಅಂತ ನನಗನ್ಸುತ್ತೆ. ಎಸ್, ಅಂದ್ರೆ ಅವು ಹಾರ್ಡ್ಕೋರ್ BJPಯ ಮತಗಳಲ್ಲ, ಯೋಗೀಶ್ವರ್ ಮತಗಳು. ಯೋಗೀಶ್ವರ್ ಅವರು JDS ಕಡೆ ಹೋದರೆ ಅಡ್ವಾಂಟೇಜ್ JDS. ಹೌದು. ಅವರು ಕಾಂಗ್ರೆಸ್ ಕಡೆ ಹೋದರೆ ದಟ್ ಕ್ಯಾನ್ ಬಿ ಅಡ್ವಾಂಟೇಜ್ ಕಾಂಗ್ರೆಸ್ ಆಲ್ಸೋ. ಆ ಕಾರಣದಿಂದ ಯೋಗೀಶ್ವರ್ ಏನು ಸ್ಟೆಪ್ ತೆಗೆದುಕೊಳ್ತಾರೆ, ಕುಮಾರಸ್ವಾಮಿ ಅವರನ್ನು ಇಟ್ಕೊಂಡು JDS ಕರ್ಕೊಂಬರ್ತಾರ, BJP ನೋಡಿ ಯೋಗೀಶ್ವರ್ಗೂ ಕೂಡ BJP ಟಿಕೆಟ್ ಮೇಲೆ ನಿಂತರೆ ಭಾಳ ದೊಡ್ಡ ಲಾಭ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ JDS ಮತಗಳಾಗೇನಾಗ್ತವೆ, DK ಶಿವಕುಮಾರ್ ಫ್ಯಾಮಿಲಿಯಿಂದ ಯಾರಾದರೂ ನಿಂತರೆ ಅನ್ನುವ ಪ್ರಶ್ನೆ ಬರುತ್ತೆ. ಯೋಗೀಶ್ವರೇ JDSಗೆ ಹೋಗಿ ನಿಂತರೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಆಗ ಮುಸ್ಲಿಂ ಮತಗಳು ಏನು 40,000 ಇವೆ, ಅವುಗಳಲ್ಲಿ ಯೋಗೀಶ್ವರ್ ಎಷ್ಟು ತೆಗೆದುಕೊಳ್ತಾರೆ, ಎಷ್ಟು ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದಿದೆ. ಯಾಕಂದರೆ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವರು JDSಗೆ ಹೋಗಿ ನಿಲ್ಲಬೇಕಾದ್ರೆ ಮೊದಲು ದೇವೇಗೌಡರ ಕುಟುಂಬ ಒಪ್ಪಬೇಕು. ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅಲ್ಲೂ ಕೂಡ ಹೇಳ್ತಾರೆ ಯೋಗೀಶ್ವರ್ಗೆ ಯಾಕೆ ಟಿಕೆಟ್ ಕೊಡ್ತೀರಿ, ಬೇರೆಯವ್ರಿಗೆ ನಿಮ್ಮ ಫ್ಯಾಮಿಲಿಯವರನ್ನೇ ನಿಲ್ಲಿಸ್ಕೊಳ್ಳಿ ಅಂತ. ನ್ಯಾಚುರಲಿ ಯೋಗೀಶ್ವರ್ ಬಗ್ಗೆ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಹೌದು ಹೌದು ಅಂದರೆ ವಿ ಡೋಂಟ್ ಲೈಕ್ ಹಿಮ್ ಅನ್ನೋ ಎಸ್ ಪೊಲಿಟಿಕಲ್ ಫೈಟ್ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಕೆಳಗಿಳಿಸುವಲ್ಲಿ ಯೋಗೀಶ್ವರ್ ರೋಲ್ ದೊಡ್ಡದಿತ್ತು, ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವಲ್ಲಿ. ಆ ಕಾರಣದಿಂದ ಯಡಿಯೂರಪ್ಪನವರು ವಿಜೇಂದ್ರ ಸುತಾರಾಮ್ ಒಪ್ಪಲ್ಲ. ಕುಮಾರಸ್ವಾಮಿ ಮನಸ್ಸಿನಲ್ಲೇನಿದೆ ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಈಗ ಮೊನ್ನೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾದಾಗ ಯೋಗೀಶ್ವರ್ ದೇವೇಗೌಡರ ಮನೆಗೆ ಹೋಗಿ ವಿಜಯೋತ್ಸವದಲ್ಲೂ ಕೂಡ ಪಾಲ್ಗೊಂಡಿದ್ದರು. ಎಸ್, ಯೋಗೀಶ್ವರ್ ಡಾಕ್ಟರ್ ಮಂಜುನಾಥ್ರ ಕ್ಯಾಂಡಿಡೇಚರ್ ಮಾಡುವಲ್ಲಿ ಯೋಗೀಶ್ವರ್ ಪಾತ್ರ ಬಹಳ ದೊಡ್ಡದಿತ್ತು. ಆದರೆ ಈಗ ಅವರನ್ನು ಕ್ಯಾಂಡಿಡೇಟ್ ಮಾಡ್ತೀನಿ ಅಂತ ಮಾತೇನಾದರೂ ಕೊಟ್ಟಿದ್ರಾ, ಅಥವಾ ಈಗ ಮಗನನ್ನು ನಿಲ್ಲಿಸಿದ್ರೆ ಇನ್ನೊಂದು ಪೊಲಿಟಿಕಲ್ ಫೈಟ್ ಆಗುತ್ತೆ, ಅದು ಬೇಡ, ಈಗ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ಯೋಗೀಶ್ವರನ್ನು ಮಾಡೋಣ, ಒಟ್ಟಿಗೆ ಇಬ್ಬರು ಒಟ್ಟಿಗೆ ಕೂಡಿದ್ರೆ ಮತ್ತೊಬ್ಬರನ್ನು ಸೋಲಿಸ್ಬೋದು ಅಂತಕ್ಕಂಥ ಟ್ಯಾಕ್ಟಿಕ್ಸ್ ಮಾಡ್ತಾರ, ಅಥವಾ ಬೇಡ ನನ್ನ ಮಗನನ್ನೇ ನಾನು ಏನಾದರೂ ಮಾಡಿ ಗೆಲ್ಸ್ಕೊಳ್ಬೇಕು ಅಂತಕ್ಕಂಥದ್ದು ಏನಾದರೂ ಹೊರಟ್ರೆ ಆಗ ಫೈಟ್ ಏನಾಗುತ್ತೆ, ಯೋಗೀಶ್ವರ್ ಏನು ಮಾಡ್ತಾರೆ. ಐ ಥಿಂಕ್ DK ಶಿವಕುಮಾರ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಔಟ್ ಆಫ್ ಕುಮಾರಸ್ವಾಮಿ ಆ್ಯಂಡ್ ಯೋಗೀಶ್ವರ್. ಅಲ್ಲೇನಾದರೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾದರೆ DK ಶಿವಕುಮಾರ್ಗೆ ಮತ್ತು ಕಾಂಗ್ರೆಸ್ಗೊಂದು ಅವಕಾಶ ಕೂಡ ಚನ್ನಪಟ್ಟಣದಲ್ಲಿ ಸಿಗಬಹುದು. ಆ ಅವಕಾಶ ಬಳಸಿಕೊಳ್ಳುವ ಪೂರ್ವಭಾವಿ ತಯಾರಿ ಅನ್ನುವಂತೆ ಒಂದು ಮೀಟಿಂಗ್ ನಡೆಸಿದ್ದಾರೆ ಅವರು ಚನ್ನಪಟ್ಟಣದಲ್ಲಿ. ಒಂದು ಬ್ರೇಕ್ ಮುಗಿಸ್ಕೊಂಡು ಬಂದ ನಂತರ ಅದನ್ನ ಹೇಳ್ತೀನಿ. ಮೀಟಿಂಗ್ ಆಗಿ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.